ಭೂಲೋಕದ ಸ್ವರ್ಗ ಕಾಶ್ಮೀರ ಅಂತಾರೆ. ಆ ಕಾಶ್ಮೀರ ಪ್ರವಾಸಕ್ಕೆ ಹೋದಂಥ ಭಾರತೀಯರು, ಅದರಲ್ಲೂ ಕೂಡ ನಮ್ಮ ಕನ್ನಡಿಗರು ಯಾವ ರೀತಿಯಾಗಿ ದಾರುಣವಾಗಿ ಹತ್ಯೆ ಆಗಿದ್ದಾರೆ ಅನ್ನೋದು ಈಗ ಎಲ್ರಿಗೂ ಕೂಡ ಗೊತ್ತಿರೋಂಥ ವಿಚಾರ. ನಮ್ಮ ಕರ್ನಾಟಕದಿಂದ ಒಟ್ಟು ಇಬ್ಬರು ಕನ್ನಡಿಗರು ಬೆಂಗಳೂರಲ್ಲೇ ನೆಲೆಸಿದಂಥ ಆಂಧ್ರ ಮೂಲದ ವ್ಯಕ್ತಿ, ಸಾಫ್ಟ್ವೇರ್ ಇಂಜಿನಿಯರ್ ಮಧುಸೂದನ್ ರಾವ್ ಅಂತೇಳಿ ಕಳೆದ 15 ವರ್ಷದಿಂದನೂ ಕೂಡ ಇದೇ ಮನೆಯಲ್ಲಿ ಸ್ವಂತ ಮನೆಯನ್ನು ಕಟ್ಟಿಸ್ಕೊಂಡು ಇಬ್ಬರು ಮಕ್ಕಳ ಜೊತೆಗೆ ಸುಖ ಸಂಸಾರವನ್ನು ನಡೆಸ್ತಾ ಇದ್ರು. IBM ಅಲ್ಲಿ ಅದ್ಭುತವಾದಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಕಳೆದ ಭಾನುವಾರ ಕಾಶ್ಮೀರಕ್ಕೆ ಹೋಗ್ಬೇಕಂತೇಳಿ 3 ಫ್ಯಾಮಿಲಿ ತಂಡದ ಸದಸ್ಯರೆಲ್ಲರೂ ಕೂಡ ಕಾಶ್ಮೀರ ಕಡೆಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಆ 2 ಕುಟುಂಬಗಳು ಬೇರೆ ಕಡೆಗೆ ಹೊರಡ್ತಾರೆ. ಪುಲ್ಗಾವ್ನಲ್ಲಿ ಬಸ್ನಲ್ಲಿ ಇರುವಂಥ ಸಂದರ್ಭದಲ್ಲಿ ಮಧುಸೂದನ್ ರಾವ್ ಕುಟುಂಬ ಇರುವಂಥ ಬಸ್ಸಲ್ಲಿ ದಿಢೀರನೆ ಬಂದಂಥ ಸೈನ್ಯದ ಯೂನಿಫಾರ್ಮ್ ಹಾಕ್ಕೊಂಡು ಬಂದಂಥ ಉಗ್ರರೇನಿದ್ದಾರೆ ಅವರು ID ಕಾರ್ಡನ್ನು ತೋರಿಸಿ ಅಂತ ಹೇಳ್ತಾರೆ. ID ಕಾರ್ಡನ್ನು ತೋರಿಸುವಂಥ ಸಂದರ್ಭದಲ್ಲಿ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿದಂಥ ಮಧುಸೂದನ್ ರಾವ್, ನೀ ಹಿಂದೂನಾ ಅಥವಾ ಮುಸ್ಲಿಮ ಅಂತನೂ ಕೂಡ ಪ್ರಶ್ನೆಯನ್ನು ಉಗ್ರಗಾಮಿಗಳು ಕೇಳ್ತಾರೆ. ಆ ಸಂದರ್ಭದಲ್ಲಿ ಅನುಮಾನಗೊಂಡು ನಾನು ಮುಸ್ಲಿಂ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಜೀವ ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆ ಸಂದರ್ಭದಲ್ಲಿ ಆ ಹೇಳಿದಂಥ ಹೇಳಿಕೆಗೆ ಉಗ್ರಗಾಮಿ, ನೀನು ಹಾಗಾದರೆ ಕುರಾನ್ನ ಸಾಲನ್ನು ಹೇಳು ಅಂತ ಹೇಳ್ತಾರೆ. ಸೊ ಆ ಸಾಲನ್ನು ಹೇಳಲಿಕ್ಕೆ ಹೋಗದೇ ಇದ್ದಾಗ ಯಾವ ರೀತಿಯಾಗಿ ಎಷ್ಟು ಧರ್ಮದ ಆಧಾರದ ಹಿನ್ನೆಲೆಯಲ್ಲಿ ಕೊಲೆ ಮಾಡಬೇಕು ಅಂತೇಳಿ ಅವರು ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತದೆ. ಪ್ಯಾಂಟ್ ಬಿಚ್ಚು ಅಂತಲೂ ಕೂಡ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಭಯಗೊಂಡಂಥ ಮಧುಸೂದನ್ ರಾವ್ 45 ವರ್ಷದ ವ್ಯಕ್ತಿ, ಇಬ್ಬರು ಬಂಗಾರದಂಥ ಮಕ್ಕಳಿದ್ದಾರೆ. ಅದ್ಭುತವಾದಂಥ ಕೆಲಸ. ಇನ್ನೇನು 2 ದಿನ ಆಗಿದ್ದರೆ ಬೆಂಗಳೂರಿಗೆ ವಾಪಸ್ಸೇ ಬಂದುಬಿಡ್ತಾಯಿದ್ರು, ಮತ್ತೆ ಎಂದಿನ ಜೀವನ ನಡೆಸ್ತಾಯಿದ್ರು. ಬಟ್ ಅಲ್ಲಿ ಆಗಿರುವಂಥ ಘಟನೆ ಏನಿದೆ, ಅವ್ರನ್ನ ಬಲಿ ತೆಗೆದುಕೊಂಡಿದೆ. ಮೃತರಾಗಿರುವಂಥ ವಿಷಯ ಏನಿದೆ, ಇದುವರೆಗೂ ಆಂಧ್ರದ ನೆಲ್ಲೂರಿನಲ್ಲಿರುವಂಥ ಕಾವಲಿ ಗ್ರಾಮದಲ್ಲಿ ಇರುವಂಥ ತಮ್ಮ ತಂದೆ ತಾಯಿ ಇಬ್ಬರಿಗೂ ಕೂಡ ಈಗಲೂ ಕೂಡ ಇಲ್ಲಿವರೆಗೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಮೃತದೇಹ ರವಾನೆ ಆಗತ್ತೆ ಅಂತೇಳಿ, ಯಾಕಂದರೆ ಶ್ರೀನಗರದ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಚೆನ್ನೈಗೆ ಏರ್ಪೋರ್ಟ್ಗೆ ರವಾನೆ ಆಗ್ತಾ ಇದೆ. ಅಲ್ಲಿಂದ ಬೆಂಗಳೂರಿಗೆ ಬರಬೇಕಾಯಿತು. ಬಟ್ ಕುಟುಂಬದ ಸದಸ್ಯರು ಮತ್ತು ಅವರ ಸಂಬಂಧಿಕರ ಮನವಿ ಮೇರೆಗೆ ಈಗ ಸೀದಾ ಬೆಂಗಳೂರಿಗೆ ಬರದೆ ಸೀದಾ ಅವರ ಮನೆಗೆ ರವಾನೆ ಆಗ್ತಾ ಇದೆ ಆಂಧ್ರದ ಕಾವಲಿಯಲ್ಲಿ. ಬನ್ನಿ, ನೇಬರ್ ಇದ್ದಾರೆ, ಭಾಳ ಆತ್ಮೀಯರು, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಹೇಗೆ ಇತ್ತು ಸರ್ ಒಡನಾಟ? ಅಂದರೆ ನಮಗೆ ತಿಳಿದು ಬಂದಿದ್ದು ನೈಟ್ ಅರೌಂಡ್ 10 o'clock 10:30 ಅಷ್ಟರಲ್ಲಿ ಈ ಥರ ಅಟ್ಯಾಕ್ ಆಗಿದೆ ಅಂತ ನ್ಯೂಸ್ ಬಂತು. ಬಟ್ ನಮ್ಗೆ ಹೋಗಿರೋದು ನೆನಪಿತ್ತು, ಈ ಥರ ಫ್ರೆಂಡ್ಸ್ ಜೊತೆಗೆ ಅವರು ಹೋಗಿದ್ದಾರೆ, ಈ ಥರ ಅವರು ಮತ್ತು ಅವರು ಇನ್ನೊಂದು ಹೇಳಿದ್ರು ಸರ್. ಹೇಳಿದರು. ಬಟ್ ಸಡನ್ನಾಗಿ ಡೌಟ್ ಬಂತು. ದೆನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆಮೇಲೆ ಎಲ್ಲೂ ಕಾಂಟ್ಯಾಕ್ಟ್ ಆಗಿಲ್ಲ. ಅವ್ರ ಫ್ಯಾಮಿಲಿ ಎಲ್ಲ ಪ್ಯಾನಿಕ್ ಆಗಿದ್ರು. ಅವರು ರಿಲೇಟಿವ್ಸ್ ಇದ್ದಾರೆ, ಫ್ರೆಂಡ್ಸ್, ನಾವೆಲ್ಲ ಒಂಥರ ಪ್ಯಾನಿಕ್ ಆದ್ವಿ. ಮತ್ತು ನನ್ನ ಹೆಲ್ಪ್ಲೈನ್ ನಮ್ಗೆಲ್ಲ ಟ್ರೈ ಮಾಡಿದ್ಮೇಲೆ ಗೊತ್ತಾಯಿತು ಏನೋ ಇದಾಗಿದೆ, ಅಟ್ಯಾಕ್ ಆಗಿದೆ, ಅವ್ರಿಗೆ ಏಟ್ ಆಗಿದೆ. ಬಟ್ ಏನು ಕನ್ಫರ್ಮೇಷನ್ ಇರಲಿಲ್ಲ ಅಂತ. ಆಮೇಲೆ ಮತ್ತೆ ಪ್ರಯತ್ನ ಮಾಡಿ ಯಾವುದೋ ಒಂದು ಹೆಲ್ಪ್ಲೈನಲ್ಲಿ ದೆನ್ ಆಧಾರ್ ಕಾರ್ಡೆಲ್ಲ ನಂಬರೆಲ್ಲ ವೆರಿಫೈ ಮಾಡಿ ಅವಾಗ ತಿಳಿಸೋದು ಈ ಥರ ಅವರು ಇಲ್ಲ, ಈಸ್ ನೋ ಮೋರ್ ಅಂತ. ಸೊ ಇಟ್ ಇಸ್ ಅ ಸ್ಯಾಡ್ ನ್ಯೂಸ್. ಬಟ್ ತಗೊಳಕ್ಕೆ ಆಗ್ತಾ ಇಲ್ಲ. ಐ ಡೋಂಟ್ ನೋ ಹೇಳೋದ ಹೆಂಗೆ ಅಂತ. ಕಣ್ಮುಚ್ಚಿ ಜಸ್ಟ್ ಹೋಗೋಕ್ಕೆ ಮೊದಲು ಮಾತಾಡ್ಬಿಟ್ಟು ಹೋದರು. ಒಂದು ಇವಾಗೇನು ಮಗಳು ಕಾಲೇಜ್ ಅಡ್ಮಿಷನ್ ಬೇರೆ ಇದೆ, ನನ್ನ ಮಗಳಿಗೂ ಹೇಳಿದ್ರು, ಇಬ್ಬರು ಎಲ್ಲ ಒಂದೇ ಕ್ಲಾಸ್, ಅಡ್ಮಿಷನ್ ಹೋಗಬೇಕು ಅದು ಇದಂತ. ಬಟ್ ನೋಡಿದ್ರೆ ಇಟ್ಸ್ ಲೈಫ್ ಹಂಗೆ ಒಂದು ಸೆಕೆಂಡಲ್ಲಿ ಉಲ್ಟಾ ಆಗೋಯ್ತು ಎಲ್ಲನೂ. ಕಷ್ಟ ಇದೆ. ಯಾರು ಇವಾಗಲೂ ಹೇಳ್ದಂಗೆ ನಂಬಕ್ಕಾಗ್ತಾ ಇಲ್ಲ, ಒಂದು ವೇಳೆ ಸುಳ್ಳಾಗಿರ್ಬೋದು ಅನ್ನೋದು. ಈ ಕೊನೆವರೆಗೂ ಅದನ್ನೇ ಯೋಚನೆ ಮಾಡ್ತಾಯಿದ್ವಿ. ಬಟ್ ಎಲ್ಲ ನೀವೆಲ್ಲ ಬಂದಿದ್ದೀರಾ, ನಿಮಗೆಲ್ಲ ಇನ್ಫಾರ್ಮೇಷನ್ ಏನಿದೆ. ತುಂಬ ಬೇಜಾರು, ಈ ಥರ ಆಗಬಾರ್ದು. ಇಟ್ಸ್ ಅ ಬ್ಯೂಟಿಫುಲ್ ಪರ್ಸನ್, ಮೀನ್ಸ್ ಫ್ಯಾಮಿಲಿ. ಆ್ಯಂಡ್ ತುಂಬ ಅಮ್ಮನೂ ಅಷ್ಟೇ, ಇವರು ವೆರಿ ಕೈಂಡ್, ಹೆಲ್ಪಿಂಗ್ ನೇಚರು, ಯಾರಿಗೊಂದು ಮಾತು ಅನ್ನಲ್ಲ, ಒಂದು ಇದು ಯಾವಾಗಲೂ ನಗ್ತಾ ಇರೋ ಮನುಷ್ಯ. ಬಟ್ ಇನ್ಸಿಡೆಂಟ್ ಇನ್ಫಾರ್ಮೇಷನ್ ಗೊತ್ತಾಯ್ತಲ್ಲ ಸರ್, ಹೇಗೆ ಅನ್ಸುತ್ತೆ ಸರ್? ಅಷ್ಟು ಕ್ರೂಯಲ್ ಆಗಿ ನಡ್ಕೊಳ್ಳೋ ಏನು ಮಾಡ್ತೀರಾ ಹೇಳಿ? ಮೀನ್ಸ್ ಇಟ್ಸ್ ತಪ್ಪನೇ ಇದು. ಅಂದರೆ ಇಟ್ಸ್ ಅ ಸ್ಯಾಡ್, ಹೆಂಗೆ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ. ನಡಿಬಾರ್ದಾಗಿತ್ತು ಈ ಥರ ಇನ್ನೋಸೆಂಟ್ ಪೀಪಲ್ಲು. ಬಟ್ ಆಗಿದೆ. ಅವ್ರ ಫ್ಯಾಮಿಲಿ ಜೊತೆ ಮಾತಾಡಿದೆ ಸರ್? ಕಾಂಟ್ಯಾಕ್ಟ್ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಅವರು ನಮ್ಮ ಫ್ರೆಂಡ್ಸ್, ಅದರ್ ಫ್ರೆಂಡ್ಸ್ ಮಾತಾಡಿದ್ದಾರೆ ಅಷ್ಟೇ. ಅದ್ರ ಮೇಲೆ ಇನ್ಫಾರ್ಮೇಷನ್ ಇಲ್ಲ. ಇವಾಗಲೂ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದಂತೂ ನಾವು ಜಾಸ್ತಿ ಫೋರ್ಸ್ ಮಾಡಿಲ್ಲ. ಅದೇ ಇವಾಗ ನೀವು ಹೇಳಿದ ಮೇಲೆ ಇಲ್ಲಿ ಬರ್ತಾ ಇಲ್ಲ ಅಂತ ಇನ್ಫಾರ್ಮೇಷನ್ಸ್ ಬಂತು. ನೋಡ್ಬೇಕು ನಾಳೆ ಹೋಗಿ. ಎಷ್ಟು ವರ್ಷದಿಂದ ಸರ್ ಒಡನಾಟ ನಿಮ್ದು? ಇಲ್ಲಿ ಬಂದಾಗಿಂದ ನಮ್ಗೆ ಪರಿಚಯ. ಇದೇ ಲೇಔಟಲ್ಲಿ ಆಲ್ಮೋಸ್ಟ್ ಒಂದು 15 years ಇದ್ದಾರೆ. ಈಸ್ ಮೋರ್ ಲೈಕ್ ಎ ಕನ್ನಡಿಗ ಓನ್ಲಿ. ಈಸ್ ಮೋರ್ ಲೈಕ್ ಎ ಕನ್ನಡಿಗ. ಎಲ್ಲ
ಯು ಕೆನಾಟ್ ಸೇ ತೆಲುಗು ಅಂತ. ಈಸ್ ಅ ಕನ್ನಡಿಗ, ಈಸ್ ಅ ಕರ್ನಾಟಕದವರು, ಈಸ್ ಅ ಕನ್ನಡಿಗ, ಸೇ ಇಂಡಿಯನ್. ಸೊ ಇದು ನಿಜವಾಗ್ಲೂ ಕೂಡ, ಯಾಕಂದರೆ ಕಳೆದ 15-20 ವರ್ಷಗಳಿಂದನೂ ಕೂಡ ಬೆಂಗಳೂರಲ್ಲೇ ಇದ್ದಂಥವ್ರು. ಅವರು ಮೂಲತಃ ಆಂಧ್ರ ಇರ್ಬೋದು, ಆದರೆ ಕನ್ನಡಿಗರು, ಕನ್ನಡದಲ್ಲೇ ಮಾತಾಡ್ತಾ ಇದ್ರು. ತುಂಬ ಡೀಸೆಂಟ್ ವ್ಯಕ್ತಿ, ತುಂಬ ಸೂಕ್ಷ್ಮ ವ್ಯಕ್ತಿ. ಯಾವುದೇ ರೀತಿಯಾಗಿ ನೀವು ಏನೇ ಹೆಲ್ಪ್ ಕೇಳಿದ್ರು ಕೂಡ ಹೆಲ್ಪ್ ಮಾಡುವಂಥ ವ್ಯಕ್ತಿ. ಆ ವ್ಯಕ್ತಿ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಕೂಡ ನಂಬಕ್ಕಾಗ್ತಾ ಇಲ್ಲ ಅನ್ನೋಂಥ ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಥ್ಯಾಂಕ್ ಯು.